ಹಾಯ್ ಹಲೋ ವೀಕ್ಷಕರೇ, ಇವತ್ತು ನಾವು ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ನಾನು 6 ಮೊಟ್ಟೆಯನ್ನು ತೆಗೆದುಕೊಂಡಿದ್ದೀನಿ, ಅದನ್ನು ಬೇಯಿಸಿಟ್ಟಿದ್ದೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಮಿಕ್ಸರ್ ಜಾರಲ್ಲಿ. ಇದನ್ನು ನಿಮಗೆ ಹೇಳ್ತೀನಿ. ಒಂದು ದೊಡ್ಡ ಸೈಜಿನ ಟೊಮೊಟೊವನ್ನು ತೆಗೆದುಕೊಂಡಿದ್ದೀನಿ. ಈಗ ನಂತರ ಕೊಬ್ಬರಿ ಒಂದು ಅರ್ಧ ಉಪ್ಪಷ್ಟು ಹಾಕಿದ್ದೀನಿ. ಧನಿಯಾ ಪುಡಿ ಒಂದು ಚಮಚದಷ್ಟು ಹಾಕಿದ್ದೀನಿ, ಟೀ ಸ್ಪೂನಷ್ಟು. ಉಳ್ಕಿದ್ದು ಸ್ವಲ್ಪ ಒಂದು ಅರ್ಧ ಕಟ್ಟಿನಲ್ಲಿ ಅರ್ಧ ಕೊತ್ತಂಬರಿ ಹಾಕಿದ್ದೀನಿ. 2 ಚಕ್ಕೆ, 2 ಲವಂಗ, 2 ಏಲಕ್ಕಿ ಹಾಕಿದ್ದೀನಿ. ಗಸಗಸೆ ಹಾಕಿದ್ದೀನಿ. ಒಂದು ಈರುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಒಂದು 7 ಎಸಳು ಒಂದು 7 ಉಂಡೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕಿದಷ್ಟು ಸಾಂಬಾರು ಚೆನ್ನಾಗುತ್ತೆ ಅಂದಲ್ಲ, ಅದಕ್ಕೆ. ಆಮೇಲೆ ಗರಂ ಮಸಾಲ ಪುಡಿ, ಖಾರದ ಪುಡಿ 1 ಚಮಚದಷ್ಟು. ಇದೆಲ್ಲವನ್ನು ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಈಗ ರುಬ್ಕೋತೀನಿ ಇದನ್ನು. ಈಗ ಈ ಮಸಾಲೆಯನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಡೋಣ. ಸ್ವಲ್ಪ ನೀರು ಹಾಕಿ ರುಬ್ಕೊಳೋಣ. ನುಣ್ಣಗೆ ಬರಬೇಕಲ್ಲ, ಅದಕ್ಕೆ. ಜಾಸ್ತಿ ನೀರು ಹಾಕಿಬಿಟ್ರೆ ಅದು ಉದ್ರಾಗ್ಬಿಟ್ರೆ ಟೇಸ್ಟ್ ಬರೋದಿಲ್ಲ ಸಾಂಬಾರು. ಅದಕ್ಕೆ ಏನು ಮಾಡಬೇಕು, ಯಾವಾಗಲೂ ನುಣ್ಣಗೆ ರುಬ್ಕೋಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೋಬೇಕು. ನಾನು ಸ್ವಲ್ಪ ಈಗ ನೋಡಿ, ಈ ಥರ ನುಣ್ಣಗೆ, ಈ ಥರ ನೋಡಿ, ಈ ಥರ ನುಣ್ಣಗೆ ಬರೋವರೆಗೂ ರುಬ್ಕೊಳ್ಬೇಕು. ರುಬ್ಕೊಂಡ ನಂತರ ಒಗ್ಗರಣೆಯನ್ನು ಕೊಡೋಣ. ಈಗ ಸೈಡಲ್ಲಿ ಮೊಟ್ಟೆಯನ್ನು ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಮೊಟ್ಟೆ ಬೇಯ್ತಾ ಇದೆ. ಇದನ್ನು ಈಗ ಸೊದ್ದಿಟ್ಕೊಡೋಣ. ಈಗ ಇದರಲ್ಲಿ ಒಗ್ಗರಣೆ ಕೊಡೋಣ. ಬಹಳ ಕಡಿಮೆ ಎಣ್ಣೆ ಹಾಕ್ತೀನಿ ನಾನು, ಜಾಸ್ತಿ ಹಾಕೋದೇ ಇಲ್ಲ. ಎಣ್ಣೆ ಎಷ್ಟು ಕಡಿಮೆ ಯೂಸ್ ಮಾಡ್ತೀವಿ ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ಮತ್ತು ಇದಕ್ಕೇನು ಸೇರ್ಸೋದು ಬೇಡ, ಈರುಳ್ಳಿ ಏನು ಬೇಡ. ಇದು ಒಂದು 4-5 ಜನಕ್ಕಾಗೋಷ್ಟು ಸಾಂಬಾರಾಗುತ್ತೆ. ಗಟ್ಟಿಯಾಗೆ ಮಾಡ್ತೀನಿ ಅಂತೇಳು ಮಾಡೋದಿಲ್ಲ. ಈ ಥರ ಕಳಿಸಿಟ್ಕೊಂಡು ಒಗ್ಗರಣೆ ಕೊಟ್ಟ ನಂತರ ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಸೋಣ ಈ ಮಸಾಲೆಯನ್ನು. ಬರಬೇಕು ಈ ಕುದಿ. ಈ ಥರ ಬಂದ ನಂತರ ಜಲ್ದಿ ಆಗಬೇಡಿ ನೀರು. ಈ ಥರ ಕುದಿ ಬರಲಿ. ಕುದಿ ಬಂದ ನಂತರ ನೀರನ್ನು ಸೇರಿಸೋಣ. ಈಗ ಮೊಟ್ಟೆ ನೋಡಿ, ಈ ಥರ ಬೆಂದಿದೆ. 6 ಮೊಟ್ಟೆ ತೊಗೊಂಡಿದ್ದೀನಿ. ಈಗ ಇಲ್ಲಿ ಮಸಾಲೆ ಅಲ್ಲಿ ಆಲ್ರೆಡಿ ಬೇಯ್ತಾ ಇದೆ, ರೆಡಿಯಾಗಿದೆ. ಇದಕ್ಕೆ ಮೊಟ್ಟೆಯನ್ನು ಸೇರಿಸೋಣ. ಸೇರಿಸಿ 5-10 ನಿಮಿಷ ಬಿಟ್ಟು ಇಳಿಸೋಣ. ಸೇರಿಸ್ಬಿಡೋಣ. ಒಂದು 10 ನಿಮಿಷ ಬೇಯಲಿ. ಬೆಂದ ನಂತರ ಇಳಿಸೋಣ. ಆದ ನಂತರ ಮೊಟ್ಟೆ ಸಾಂಬಾರು ಈ ಥರ ರೆಡಿಯಾಗಿದೆ. 5-6 ನೋಡಿ, ಈ ಥರ ಸಾಂಬಾರು ಮಾಡ್ಕೊಂಡಿದ್ದೀನಿ. ಮೊಟ್ಟೆ ಸಾಂಬಾರು 5-6 ಜನಕ್ಕಾಗೋಷ್ಟು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ನಾನೇನೇನು ಹೇಳಿದ್ನಲ್ಲ, ಆ ಇಂಗ್ರೀಡಿಯೆಂಟ್ಸನ್ನು ಮರಿಬೇಡಿ. ಈಗ ನಮ್ಮ ಚಾನಲ್ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.